ಭಾರತೀಯ ಜನತಾ ಪಾರ್ಟಿಯ ಬಣಗೊಂದಲಗಳಿಗೆ ಕಾರಣರಾಗಿರುವ ರಾಜ್ಯ ಬಿಜೆಪಿಗೆ ಕಳಂಕ ತಂದಿರುವ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕೆಂದು ಬಿಜೆಪಿಯ ಹೊನ್ನಳ್ಳಿ ಮುಖಂಡ ಶಾಂತರಾಜ್ ಪಾಟೀಲ್ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಕ್ಷದ ಯಾವುದೇ ಜವಾಬ್ದಾರಿ ಇಲ್ಲದ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಪಕ್ಷವನ್ನ ಹೈಜಾಕ್ ಮಾಡುತ್ತಿರುವಂತೆ ವರ್ತಿಸುತ್ತಿರುವುದು ಖಂಡನೀಯ. ಆದ್ದರಿಂದ ಪಕ್ಷದ ವರಿಷ್ಠರು ಹಾಗೂ ರಾಜ್ಯ ಪಕ್ಷದ ಶಿಸ್ತು ಪಾಲನಾ ಸಮಿತಿ ಇವರನ್ನು ಪಕ್ಷದಿಂದ ಉಚ್ಚಾಟಿಸಿ ಗೌರವವನ್ನು ಉಳಿಸುವಂತೆ ಮನವಿ ಮಾಡಿದರು. ಕೊರೋನಾ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದವರು ವಿದೇಶದಲ್ಲಿದ್ದು ಇವರೇ ಕರೆ ಮಾಡಿ ಆ ಕಡೆಯಿಂದ ವಾಟ್ಸ್ಆಪ್ ಕಾಲ್ ಮಾಡಿ ನನ್ನ ಕೊರೋನಾ ಸೇವೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಮಾತನಾಡುವಂತೆ ಹೇಳಿಕೊಟ್ಟು ಅದನ್ನೇ ರೆಕಾರ್ಡ್ ಮಾಡಿ ಪ್ರಚಾರ ಗಿಟ್ಟಿಸಿಕೊಳ್ಳುವ ಭೂಪ ಎಂದರು. ಎಂಪಿ ರೇಣುಕಾಚಾರ್ಯ ಬಿಜೆಪಿಗೆ ಅಡಮಾನ ಇಡುವ ಕೆಲಸ ಮಾಡುತ್ತಿದ್ದಾರೆ ಎಂದ ಅವರು, ರೇಣುಕಾಚಾರ್ಯ ಜಿಲ್ಲಾ ಬಿಜೆಪಿಯನ್ನ ಇಬ್ಬಾಗ ಮಾಡಿ ಇದೀಗ ರಾಜ್ಯದಲ್ಲಿ ಬಿಜೆಪಿ ಒಡೆಯಲು ಹೊರಟಿದ್ದಾರೆಂದು ಕಿಡಿಕಾರಿದರು. ಸುದ್ದಿಗೋಷ್ಠಿಯಲ್ಲಿ ಎಂಆರ್ ಮಹೇಶ್, ಕೆವಿ ಚೆನ್ನಪ್ಪ, ಎಕ್ಕನಹಳ್ಳಿ ಜಗದೀಶ್, ಅಜಯ್ ರೆಡ್ಡಿ, ಮಾಸಾಡಿ ಸಿದ್ದೇಶ್, ತರಗನಹಳ್ಳಿ ರಾಜಣ್ಣ, ಅವಿನಾಶ್ ಇದ್ದರು. ಕಳೆದ 2 ತಿಂಗಳ ಹಿಂದೆ ಮಾಧ್ಯಮದ ಮಿತ್ರರೊಡನೆ ಇಲ್ಲೇನೆ ಮಾತಾಡಿದ್ವು. ಅದಾದಮೇಲೆ ನಮ್ಮ ರಾಷ್ಟ್ರದ ನಾಯಕರಿಂದ, ರಾಜ್ಯ ನಾಯಕರಿಂದ ಅನೇಕ ಸೂಚನೆಗಳು ಬಂದರೂ ಕೂಡ ಬಹುಶಃ ಹೊನ್ನಾಳಿಯ ಮಾಜಿ ಶಾಸಕರು, ಸಚಿವರಾಗಿರ್ತಕ್ಕಂಥ ರೇಣುಕಾಚಾರ್ಯ ಅವರು ತಮ್ಮ ನಡವಳಿಕೆಯನ್ನು ಇಂದಿನವರೆಗೂ ಕೂಡ ತಿದ್ದಿಕೊಳ್ಳದೇ ಇರತಕ್ಕಂಥದ್ದು ಅತ್ಯಂತ ಶೋಚನೀಯ ಸಂಗತಿ. ಆ ಕಾರಣಕ್ಕೋಸ್ಕರ ಮತ್ತೊಮ್ಮೆ ಮಾಧ್ಯಮದ ಮಿತ್ರರೊಡನೆ ಮಾತಾಡ್ತಕ್ಕಂಥ ಸಂದರ್ಭ ನಮಗೆ ಬಂದಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಭಾರತೀಯ ಜನತಾ ಪಾರ್ಟಿಯ ಕಳೆದ ಬಾರಿ ನಾವು ಮಾಡಿರ್ತಕ್ಕಂಥ ಪತ್ರಿಕಾಗೋಷ್ಠಿಯ ವಿಷಯ ಪಕ್ಷದ ಕೋರ್ ಕಮಿಟಿ, ಪಕ್ಷದ ಪದಾಧಿಕಾರಿಗಳ ಸಭೆಯಲ್ಲೂ ಕೂಡ ಚರ್ಚೆಯಾಗಿತ್ತು. ಅದ್ರ ಬಗ್ಗೆ ತಾವು ಕೂಡ ಅನನ್ಯವಾಗಿರ್ತಕ್ಕಂಥ ಬೆಳಕನ್ನು ಚೆಲ್ಲಿದ್ರ ಪ್ರಯುಕ್ತ ಅಷ್ಟೆಲ್ಲ ಚರ್ಚೆ ಆಗಿತ್ತು. ಅದಕ್ಕೋಸ್ಕರ ತಮಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಯಾವ ಕಾರಣಕ್ಕೆ ಅಂತ ಹೇಳಿದರೆ, ನಮ್ಮ ಒಂದೇ ಉದ್ದೇಶ, ಪಾರ್ಟಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪಕ್ಷ ನಿಷ್ಠೆಯ ಕಾರ್ಯಕರ್ತ ರಾಜ್ಯಾದ್ಯಂತ ಅತ್ಯಂತ ಮನನೊಂದು ಇವತ್ತು ತನ್ನ ಜೀವನವನ್ನು ನಡೆಸ್ತಾ ಇದ್ದಾನೆ. ಎಲ್ಲರ ನಡವಳಿಕೆಗಳ ಬಗ್ಗೆನೂ ಕೂಡ ಪಾರ್ಟಿಯ ನಿಜವಾದ ಕಾರ್ಯಕರ್ತನಿಗೆ ಬೇಸರ ಇದೆ. ಇಂದು ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು ಅಂತ. ಒಂದು ಸಾರಿ ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತವನ್ನು ಒಪ್ಕೊಂಡಿರ್ತಕ್ಕಂಥ ಕಾರ್ಯಕರ್ತ ಮತ್ತೊಂದು ಪಕ್ಷವನ್ನು ಆಶ್ರಯಿಸ್ತಕ್ಕಂಥದ್ದು 100ಕ್ಕೆ 1% ಯಾರೋ ಇಚ್ಛೆ ಇಲ್ಲದೆ ಇರತಕ್ಕಂಥವ್ರು, ಬೇರೆ ಹೊಂದಾಣಿಕೆ ಆಗ್ತಕ್ಕಂಥ ಅಥವಾ ಬಂದು ಹೊರಗೋಗಿರ್ತಕ್ಕಂಥವ್ರು ಇರ್ಬೋದು. ಭಾರತೀಯ ಜನತಾ ಪಾರ್ಟಿನೇ ಒಪ್ಕೊಂಡಿರ್ತಕ್ಕಂಥವ್ರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ, ಶ್ಯಾಮಪ್ರಸಾದ್ ಮುಖರ್ಜಿಯವರ ತತ್ವ ಆದರ್ಶಗಳನ್ನು ಏನು ಮನನ ಮಾಡ್ಕೊಂಡಿದ್ದಾರಂಥ ಎಲ್ಲ ಕಾರ್ಯಕರ್ತರು ಕೂಡ ರಾಜ್ಯದಲ್ಲಿ ಇವತ್ತು ನೋವಾಗಿದೆ. ಆ ನೋವಿಗೆ ಕಾರಣೀಭೂತರೆ ನನ್ನ ತಾಲೂಕು ಅಂತ ಹೇಳಲಿಕ್ಕೆ ನನ್ನ ಮನಸ್ಸಿಗೆ ಭಾಳ ನೋವಾಗ್ತದೆ. ನಿನ್ನೆ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಕಳೆದ 20 ದಿವಸದ ಹಿಂದೆ ಸುನಿಲ್ ಕುಮಾರ್ ಅವರು ಪರಿವಾರದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು, ಮಾಜಿ ಸಚಿವರು, ಮಾಜಿ ಶಾಸಕರು, ತಮ್ಮ ಪ್ರಧಾನ ಕಾರ್ಯದರ್ಶಿಯ ಹುದ್ದೆಗೆ ಹಾಲಿ ಶಾಸಕರು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟರು. ಕಾರಣ ಇಷ್ಟೇ, ಜಗನ್ನಾಥ ಭವನ ಅಂತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಭಾರತೀಯ ಜನತಾ ಪಾರ್ಟಿಗೆ ಅದೊಂದು ಶ್ರದ್ಧಾ ಕೇಂದ್ರ. ನಮ್ಮ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಜಗನ್ನಾಥ ಭವನದ ಕೆಳಗೆ ಪಕ್ಷದ ಪದಾಧಿಕಾರಿಗಳ ಸಭೆ ನಡೆಯುವಾಗ ಒಳಗೆ ಹೋಗದೇ ಇರತಕ್ಕಂಥ ರೇಣುಕಾಚಾರ್ಯ ಅವರು ಹೊರಗೆ ಬಂದು ಅಲ್ಲಿ ಕಾಯ್ತಕ್ಕಂಥ ಮೀಡಿಯಾ ಮಾಧ್ಯಮದ ಮಿತ್ರರು ಅವ್ರು ಬೇರೆಯವ್ರನ್ನ ಕಾಯ್ತಾ ಇರ್ತಾರೆ. ಬೇರೆಯವ್ರನ್ನ ಅಂದರೆ ಅಲ್ಲಿ ಸಭೆ ಮುಗಿಸ್ಕೊಂಡು ಬರುವಾಗ ಅವ್ರನ್ನೇನಾದ್ರು ಪ್ರಶ್ನೆ ಮಾಡ್ಬೋದು, ರಾಜ್ಯದ ವಿಚಾರ, ರಾಷ್ಟ್ರದ ರಾಜಕಾರಣದ ಬಗ್ಗೆ ಏನಾದ್ರು ಕೇಳುವಂಥ ಸಂಗತಿಗೋಸ್ಕರ ಅಲ್ಲಿ